ನೇರವಾಗಿ ಗರವೀರಪುರಕ್ಕೆ ಬಂದಿದ್ದಾಳೆ ಸಖುಬಾಯಿ. ಗಂಡನ ಮನೆಯೊಳಗೆ ಹೋದ ನಂತರ ಹುಡುಕ್ತಾ ಇದ್ದಾಳೆ. ಕರ್ಕಶಿ ನೋಡಿದ್ದಾಳೆ. ಏನೇ ಸಖು, ಇಡೀ ಮನೆಯ ಏನೇ ಹುಡುಕಾಡ್ತಾ ಇದ್ದೀಯಾ? ಸಖುಬಾಯಿ ಹೇಳ್ತಾಳೆ, ಅತ್ತೆಮ್ಮ, ದೇವರ ಕೋಣೆಯನ್ನ ಹುಡುಕ್ತಾ ಇದ್ದೇನೆ ಅತ್ತೆಮ್ಮ. ಕರ್ಕಶಿ ನಗಾಡಿ ಹೇಳ್ತಾರೆ, ಓಹೋ, ದೇವರ ದೆವ್ವ ಬಡಿದವಳ ನೀನು. ನೋಡೇ ಸಖು, ಈ ಮನೆಯಲ್ಲಿ ಆ ನಾರಾಯಣ, ಈ ಶಿವ, ಈ ಕಣ್ಣಿ, ಇನ್ನೊಬ್ಬ ಪಟ್ಟಣಿ, ಈ ದೇವರ ಹೆಸರುಗಳು ಯಾವುದು ಕೇಳುವ ಹಾಗೆ ಇಲ್ಲ. ನಮ್ಮ ಮನೆಯಲ್ಲಿ ಕೆಲವೊಂದು ಪದ್ಧತಿಗಳು ಇವೆ. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೋ. ಅರ್ಥ ಮಾಡಿಕೊಂಡರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ. ಸ್ವಲ್ಪ ಸಮಯದ ನಂತರ ಸಖುಬಾಯಿಗೆ ಅರ್ಥ ಆಯಿತು. ತಾನು ಸೇರಿದಂತಹ ಗಂಡನ ಮನೆ ನನ್ನ ಪಾಂಡುರಂಗನ ಧ್ಯಾನಕ್ಕೆ ಯೋಗ್ಯವಾಗಿರದಂತಹ ಮನೆ ಎಂದು. ಏನು ಮಾಡುವುದು? ಏನು ಹೇಳಲಾಗದ ಸ್ಥಿತಿಯಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾಳೆ. ದಿನಗಳು ಮಾಸಗಳಾಗಿವೆ, ಮಾಸಗಳು ವರ್ಷಗಳಾಗಿ ಹೋಗಿವೆ. ನಾರಾಯಣ ಪಂತರ ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ. ಮಗಳನ್ನ ನೋಡಬೇಕು, ಹೋಗಿ ಸಖುವನ್ನ ಕರೆದುಕೊಂಡು ಬನ್ನಿ ಅಂತ ಗಂಡನಿಗೆ ಹೇಳಿ ನಾರಾಯಣ ಪಂತ ಸಖುವಿನ ಮನೆಗೆ ಬಂದಿದ್ದಾನೆ. ಮಗಳೇ, ನಿಮ್ಮಮ್ಮ ಕಾಯಿಲೆ ಬಿದ್ದಿದ್ದಾಳೆ ತಾಯಿ, ನಿನ್ನನ್ನು ನೋಡಬೇಕು ಅಂತ ಇದ್ದಾಳೆ, ಬಾ ಮನೆಗೆ ಹೋಗುವ ಅಂತ ಹೇಳಿದಾಗ ಕರ್ಕಶಿ, ಏನೋ ಮದುವೆಯಲ್ಲಿ ಸರಿಯಾಗಿ ವರೋಪಚಾರ ಮಾಡಲಿಲ್ಲ ನೀವು, ಬಂದವರಿಗೆ ನಮಗೆ ಸರಿಯಾದ ಗೌರವ ಕೊಡಲಿಲ್ಲ ನೀವು. ಈಗ ಆ ಬಡವರ ಮನೆಗೆ ನನ್ನ ಸೊಸೆಯನ್ನು ಪುನಃ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀರಾ? ಸೊಸೆಯನ್ನು ಹಾಗೆ ಕಳಿಸುವುದಿಲ್ಲ, ಹೋಗ್ರಿ ನೀವು. ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ನಾರಾಯಣ ಪಂತ ಪುನಃ ಮನೆಗೆ ನಡೆಯುತ್ತಾ ಇದ್ದಾನೆ. ಸಖುಬಾಯಿ ಅವನನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾಳೆ. ಅಪ್ಪ, ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೋಗಿ ಬನ್ನಿ. ನಾರಾಯಣ ಪಂತ ತಿರುಗಿ ಮಗಳನ್ನ ನೋಡಿ ಹೇಳ್ತಾನಂತೆ, ತಾಯಿ ಸಖು, ನಿನಗಾಗಿ ಈ ಪಾಂಡುರಂಗನ ಮೂರ್ತಿಯನ್ನು ತಂದಿದ್ದೇನೆ ತಾಯಿ, ನಿನಗಿದು ಈ ಪಾಂಡುರಂಗನೇ ಕಾಯಬೇಕು ತಾಯಿ ಅಂತ ಹೇಳಿ ಸಖುವಿಗೆ ಆ ಪಾಂಡುರಂಗನ ಮೂರ್ತಿಯನ್ನು ಕೊಟ್ಟು ಮನೆಗೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಸಖುಬಾಯಿಯ ತಾಯಿ ದೈವಾಧೀನರಾಗಿ ಹೋಗಿಬಿಡ್ತಾಳೆ. ಈಚೆ ಸಖು